ಸಾಕಾಗತ್ತೆ ಜೀವನಕ್ಕೆ ಕೊಟ್ನಲ್ಲಿ ದುಡಿಮೆ ನಿಮ್ದು. ಏನ್ ಮಾಡಕ್ ಆಗ್ತಾರ, ಮನೆ ಕಟ್ಟಕ್ ಆಯ್ತಾರ, ಏನ್ ಮಾಡಕ್ ಆಯ್ತಾರ, ನಮ್ ಜೀವನಕ್ಕೆ ಸಾಕು. ನಾವು ಬೇರೆಯವ್ರ ತರ ನಂಗೆ ಇದೇ ಬೇಕು ಅದೇ ಬೇಕು ಏನೂ ಇಲ್ಲ. ನಿಮ್ ಮಾತ್ ಕೇಳಲ್ವಾ ಅಂಕಲ್ ಮಕ್ಳು? ನಿನ್ಗೇನ್ ಗೊತ್ತಾ ಸುಮ್ಮನೆ ಕೂತು ಅಂತಾರೆ. ಮಾತಾಡಿಸ್ತಾರ? ಮಾತಾಡ್ತಿದ್ರಲ್ಲ ಅಷ್ಟು ಖುಷಿ ನಮ್ಗೆ. ಏನಂತೀರಾ ಆಂಟಿ? ಹಿಂಗೆಲ್ಲ ಆಗುತ್ತಲ್ಲ, ಸಂಬಂಧಗಳು ಹೋಗ್ತಾ 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 ನಮ್ಮ ಬದುಕು, ನಮ್ಮ ಸಂಸಾರ, ನಮ್ಮ ಇದು ಅನ್ನೋದು ಅವ್ರವ್ರ ಮನ್ಸಲ್ಲಿ ಉಟ್ಕೊಂಡಾಗ ಏನ್ ಮಾಡ್ತಾರೆ. ನಾನು ಒಂದ್ ಲೈಟ್ ತಗೊಂಡಿದ್ದೆ, ಕೊಡ್ತೀನಿ ನಿಮ್ಗೆ. ನನ್ನ ಕಡೆಯಿಂದ ಗಿಫ್ಟ್ ನಿಮಗಿದೆ. ಬಂಡೆ ಮಾತಾಡಿ ದೇವಸ್ಥಾನಕ್ಕೆ ಹೋಗಿದ್ದೆ, ಸೀರೆ ತಗೊಂಡೆ, ನಿಮಗೆ ಕೊಡ್ಬೇಕು ಅನಿಸ್ತು. ಆಮೇಲೆ ಅಕ್ಕಿ ತಗೊಂಡಿದ್ದೀನಿ, ಅಕ್ಕಿ ಕೊಡ್ತೀನಿ. ಇದುವರೆಗೂ ಯಾರು ತಾವು ಇಸ್ಕಲಿಲ್ಲ, ನಾವು ಯಾರು ಕೊಟ್ಟಿಲ್ಲ ನಮ್ಗೆ. ಅದೇ ಫಸ್ಟ್. ದೇವ್ರ ಬಂದು ನನಗೆ ಎಲ್ಲ ಮಾಡ್ಬಿಟ್ಟು ಇದ್ದೀರಿ. ಆ ಬಂಡಿ ಕಾಳಮ್ಮನೆ ಕಳಿಸಿದಾಳೆ ನನಗೆ. ಬನ್ನಿ ಅಂತ ನಾನು ಕೊಡಬೇಕಲ್ಲ. ಚೆನ್ನಾಗಿಲ್ಲ, ನೀವು ತಗೊಳ್ಳಿ. ಮನಸ್ಸು ಚೆನ್ನಾಗಿದೆಯಲ್ಲ, ಬನ್ನಿ ಸಾಕು. ಅಲ್ಲೆಲ್ಲ ಎಲ್ಲಿ ತರ್ತೀರಾ ಆಂಟಿ? ಮಾರ್ಕೆಟ್. ಎಷ್ಟೊತ್ತಿಗೆ ಬರ್ತೀರಾ ಬೆಳಗ್ಗೆ? 9:30 10 ಗಂಟೆ ಒಳಗ. ಎಷ್ಟೊತ್ತಿಗೆ ಹೋಗೋದು ಮನೆಗೆ? ರಾತ್ರಿ 9 ಗಂಟೆ. ಅಷ್ಟೊತ್ತಿಗೆ ಬರ್ತಾರ ಆಂಟಿ? ಸಾಯಂಕಾಲ ಟೈಮ್ ಜಾಸ್ತಿ ಹೋಗೋರು. ಹಾ ಹಾ ಹಾ. ಈಗ ಬಿಸಿಲಲ್ವಾ ಇನ್ನೂ ಜಾಸ್ತಿ ಅಲ್ವಾ? 20 kg 30 kg ಡೈಲಿ ಕೊಡ್ತೀವಿ. ಡೈಲಿ 20 kg 30 kg ಬೇಕೇ ಬೇಕಾ? ಅಷ್ಟೊಂದು ಖಾಲಿ ಆಗಲ್ಲ. ಆಗಲ್ಲ. ಹಾ ಅದೇ ಸ್ಟಾಕ್ ಇಟ್ಕೊಂಡಿದ್ದೀವಿ. ಹಾ. ಈಗ ಕೆಲವೊಂದು ಹಿಂಗೆ ಹಣ್ಣು ವೇಸ್ಟ್ ಆಗ್ಬಿಡುತ್ತಲ್ವಾ ಪಾಪ ನಿಮಗೆ? ಎಲ್ಲ ಕೆಟ್ಟೋಗಿರುತ್ತಾ? ಆಪಲ್ಲು ಖಾಲಿ ಆಗೋಗುತ್ತೆ ಅಂದ್ರೆ ಕೆಟ್ಟೆ ಹೋಗಿರೋದು ಜಾಸ್ತಿ ಇರುತ್ತೆ. ಅಯ್ಯೋ, ಚೆನ್ನಾಗಿದ್ರೆ ವಾರ ಬರುತ್ತೆ. ನಿಮ್ಮನೆಯವ್ರು ಏನ್ ಮಾಡ್ತಾರ ಆಂಟಿ? ಅವರು ಇದೇನಾ ಏನು? ಅವರು ಇದೇ ವ್ಯಾಪಾರನಾ? ಎಲ್ಲೂ ಇಲ್ಲ. ಇದೆ ಎಷ್ಟೆಷ್ಟಿಂದ ಮಾಡ್ತಿದ್ದೀರಾ? ಮುಂಚೆ ಗಾರ್ಮೆಂಟ್ಸಿಗೆ ಹೋಗ್ತಿದ್ರಾ? ಆಮೇಲೆ ಬಿಟ್ಬಿಟ್ರಿ ಅದನ್ನ? ಮಕ್ಕಳು ಇವಾಗ ಒಬ್ಬರು 7th ಓದ್ತಾನೆ, ಒಬ್ಬರು ಮುಗಿತು ಓದಿರ್ತಾನೆ. ಇಬ್ರು ಗಂಡು ಮಕ್ಕಳೇನಾ? ಹೆಣ್ಮಕ್ಳಿಲ್ಲ? ಚೆನ್ನಾಗಿ ಓದ್ತಿದಾರಾ? ಗಾರ್ಮೆಂಟ್ಸ್ ಏನಕ್ಕೆ ಬಿಟ್ರಿ ಆಂಟಿ? ಗಾರ್ಮೆಂಟ್ಸ್ ಆಯ್ತಾ ಇರಲಿಲ್ಲ. 15 ವರ್ಷ ಗಾರ್ಮೆಂಟ್ಸ್ ಮಾಡಿ. 15 ವರ್ಷನಾ? ಮಾಡಿಬೇಕು. ಲಾಸ್ಟ್ ಇದೇ ಮಾಡ್ತಿದ್ರ ಮುಂಚೆಯಿಂದನಾ? ಎಳ್ನೀರು ಹೊಡಿತಿದ್ರು. ಎಳ್ನೀರು ಹೊಡಿತಿದ್ರಿ ಇಲ್ಲೇನೆ? ಇಲ್ಲಲ್ಲ, ಎಳ್ನೀರಲ್ಲಿ ಏನು ಲಾಭ ಸಿಕ್ತಂಗೆ ಕಾಣಲಿಲ್ಲ. ಇದ್ರಲ್ಲಿ ಪರವಾಗಿಲ್ವಾ ಆಂಟಿ? ಹಿಂಗ ಜೀವನ ಸಾಗಿಸ್ತಿದ್ದೀರ ಒಟ್ನಲ್ಲಿ? ಆಶೀರ್ವಾದ ನಿಮ್ಮಂತರ ಆಶೀರ್ವಾದ. ಏನೋ ಒಂದು ದಾರಿ ತೋರಿಸಿದ್ ನಾನ್ಲಿಕ್ಕೆ ಒಂದು ದಾರಿ. ಈ ದಿನಕ್ಕೆ ಎಷ್ಟು ನಿಮ್ಗೆ ಲಾಭ ಆಂಟಿ? ಇವತ್ತೆ 3,000 ರೂಪಾಯಿಗೆ ಐಟಮ್ ಹಾಕ್ಬಿಟ್ರೆ 3,000 ರೂಪಾಯಿ ವ್ಯಾಪಾರವಾಗಿ ಎಷ್ಟು ಬಿಟ್ಟಿದ್ರು ಅಷ್ಟು ಮಾಡ್ತೀವಿ. ಏನು ಜೀವನ ಸಾಗಿಸ್ಬೇಕಲ್ಲ. ಇದೇ ಊರ ಏನು ನಿಮ್ದು? ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತಾ? 15-16 ವರ್ಷ ಆಯ್ತು. ಚೆನ್ನಾಗಿದೆ ಬೆಂಗಳೂರು. ಜೀವನ ಕೊಟ್ಟಿದ್ಯಾ ಆಂಟಿ? ಊರಲ್ಲಿ ಸಾಕ್ಸಕ್ಕಾಯ್ತಿಲ್ಲ ನಾವು ಅಲ್ವಾ? ಬೆಂಗಳೂರು ಬಂದಿಲ್ಲ ಅಂದಿದ್ರೆ ಕೂಲಿಗೆ ಬೇಕಿತ್ತು. ಈಗಾದ್ರೆ ಸ್ವಂತ ದುಡಿಮೆ ಏನೋ ಒಂದು ಮಾಡ್ಕೋತಿದ್ರಿ ಅನ್ನೋದೊಂದು ಖುಷಿ ಇರುತ್ತಲ್ವಾ? ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ. ಇಂತ ಇರ್ತೀರಾ? ಏನ್ ಕೂತ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ? ಕೆಲಸ ಎಲ್ಲ ಮುಗಿದ್ಮೇಲೆ ಬರ್ತಾನೆ ಇರ್ತಾರಲ್ವಾ ಆಂಟಿ? ಮಾಡಿ ಮಡಿಕೊಂಡಿದ್ರೆ ಬಂದ್ಮೇಲೆ ಕೊಡ್ಬೋದು. ಹೌದು. 4 ವರ್ಷ 5 ಇರ್ತೀವಿ.
ಜಾಸ್ತಿ ಇರಲ್ಲ ಶಾಲೆ ಬರ್ತಿದ್ದ ಮತ್ತೆ ನಿಂತ್ಕೋಬೇಕು ಒಂದು 5 ನಿಮಿಷ ಕೂತ್ಕೋಬೇಕಷ್ಟೇ ಕೂತ್ಕೊಳ್ಳಿ ಪಾಪ, ನೀವು ಬೆಳಗ್ಗೆಯಿಂದ ಆಗಿಂದ ನಿಂತಾನೆ ಇದ್ದೀರಾ. ಹೊಟ್ಟೆ ಸಾಗೋಗುತ್ತೆ. ಏನ್ ನಿಮ್ಮ ಹೆಸರು? ಅಂಕಲ್ ಹೆಸರು? ನಿಮ್ಗೆ ಅಕ್ಕ ತಂಗಿರೋ ಅಂಕಲ್ ಅಣ್ಣ ತಮ್ಮಂದ್ರೆಲ್ಲ ಇದ್ದಾರಾ? ಎಲ್ಲಿದ್ದಾರೆ ಅವ್ರು ಅಣ್ಣ ತಮ್ಮಂದ್ರೆಲ್ಲ? ತಮ್ಮ ಇದೆ ಮಳೆದಲ್ಲಿ ಅವರೆಲ್ಲ ಚೆನ್ನಾಗಿದ್ದಾರಾ? ಹೌದು ಹೆಲ್ಪ್ ಮಾಡ್ತಾರ ಅವ್ರೇನಾದ್ರು ಅಂಕಲ್ಗೆ? ಮಾಡಲ್ಲ. ಯಾರು ಹೆಲ್ಪ್ ಮಾಡೋದು ಮಾತಾಡ್ಸಿದ್ರೆ ಸಾಕು ಅಂಕಲ್, ಇವಾಗ ಮಾತಾಡ್ಸಿದ್ರೆ ಸಾಕಾಗಿದೆ ಇವಾಗ. ಏನಂಕಲ್? ಮಾತಾಡಿಸ್ತಾರ ಬರೀ ಯಾರು ನಮ್ಗೂ ನಿಮ್ಮ ಮಾಡ್ತಾರೆ. ಫುಟ್ಪಾತಲ್ಲಿ ಜೀವನ ಮಾಡ್ತಾರೆ ಅವರು ಹೈ ಲೆವೆಲ್ ಅಲ್ಲಿ ಅವ್ರು ಗೌರ್ಮೆಂಟ್ ಕೆಲಸ ಇರೋದು ಮನೆ ಜೋರಾಗೆಲ್ಲ ಅದು ಏನೋ ಮಕ್ಳನ್ನ ಚೆನ್ನಾಗಿ ಓದಿಸ್ರಿ ಅಷ್ಟೇ ಅವಾಗ ನನ್ನ ಮಕ್ಕಳು ಚೆನ್ನಾಗಿ ಓದಿದ್ರೆ ಅವ್ರೇನು ನಮ್ಮನ್ನ ಆಡ್ಕೊಂಡಿರ್ತೀವಿ ಅಲ್ವಾ? ನಿಜ. ನಂದು ಇಲ್ಲೇನೋ ಫ್ರೆಂಡ್ ಈ ಕಡೆ ಇದ್ದಾಳೆ, ಬರ್ತೀನಿ ಆಫೀಸ್ ಮುಗಿಸ್ಕೊಂಡು ಇರು ಅಂತ ಹೇಳಿದ್ಲಾ, ಹಂಗೆ ಬಂದೆ. ನೀವು ಸಿಕ್ಕಿದ್ರಿ ಮಾತಾಡಿಸ್ತಾ ಇದ್ದೀನಿ, ಬೇಜಾರ್ ಮಾಡ್ಕೋಬೇಡಿ ಆಂಟಿ. ಮಾತಾಡಿಸ್ತಾರ? ಮಾತಾಡ್ತಿದ್ರಲ್ಲ ಅದಕ್ಕೆ ಸಾಕಾಗತ್ತೆ ಜೀವನಕ್ಕೆ ಕೊಟ್ನಲ್ಲಿ ದುಡಿಮೆ ನಿಮ್ದು. ಏನು ಮಾಡೋಕ್ಕಾಗ್ತಾರ, ಮನೆ ಕಟ್ಟಕ್ಕಾಯ್ತಾರ, ಏನು ಮಾಡೋಕ್ಕಾಯ್ತಾರ, ನಮ್ಮ ಜೀವನಕ್ಕೆ ಸಾಕು. ಊಟ ಎಷ್ಟೊತ್ತಿಗೆ ಮಾಡ್ತೀರಿ ಆಂಟಿ? ಊಟ ಮಾಡಿ, ಥ್ಯಾಂಕ್ ಯು. ನಡೀರಿ ಮನೆಗೆ ಹೋಗ್ಬೇಡಿ. ಹ್ಞೂ, ಗಾಡಿ ಓಡಿಸ್ತೀಯಾ? ಓ ಗಾಡಿ ಹೋಗೋದು ಮನೆಗೆ. ಇಲ್ಲಿ ಆಂಟಿ ಪರವಾಗಿಲ್ಲ. ತಿಂಗಳಕ್ಕೆ ಜೀವನ ಸಕ್ಸಕ್ಕೆ ಎಷ್ಟು ಬೇಕಾಗುತ್ತೆ ಆಂಟಿ ದುಡ್ಡು? ಸರಿ ಸ್ವಲ್ಪ ಆಗುತ್ತೆ ತಿಂಗಳಿಗೆ. ನಾವು ಬೇರೆಯವ್ರ ತರ ನಂಗೆ ಇದೇ ಬೇಕು ಅದೇ ಬೇಕು ಏನೂ ಇಲ್ಲ. ನಮ್ಗೆ ನಾನೇ ಲಾಸ್ಟ್ ಹೆಣ್ಮಕ್ಳೇನ ಬರೀ? 3 ಜನ ಅಕ್ಕಿರು 2 ಅಕ್ಕಿರು. ಹೌದಾ? ನಾವು 3-6 ಜನ ನಾವು ಗಂಡು ಮಕ್ಕಳು 3 ಜನ, ಹೆಣ್ಮಕ್ಳು 3. ಅವರು ನಿಮ್ಮ ಅಣ್ಣಂದ್ರೆಲ್ಲ ಎಲ್ಲಿದ್ದಾರೆ? ಅಣ್ಣಿರಿ ಟೂರಲ್ಲಿ ಯಾವುದೇ ಹಾಂ, ಇಲ್ಲೇಗಲ್ಲ ಮರಳಿ ಅಂತ ಹೇಳಿದ್ದೀರ. ಕೇಳಿದ್ದೀನಿ. ಒಬ್ಬ ಅಣ್ಣ ದೊಡ್ಡ ಅಣ್ಣ ಇದೆಯಾ ಬರ್ತಾರಾ? ಬರ್ತಾರೆ, ಯಾವಾಗಲೂ ಸ್ವಲ್ಪ ಬರ್ತಾರೆ ಹೇಳ್ತಾರೆ. ಏನಂತೀರಾ ಆಂಟಿ? ಹಿಂಗೆಲ್ಲ ಆಗುತ್ತಲ್ಲ, ಸಂಬಂಧಗಳು ಹೋಗ್ತಾ 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 ಅದು ಒಂಥರ ಏನೋ ಒಂಥರ ನಮ್ಮ ಬದುಕು ನಮ್ಮ ಸಂಸಾರ ನಮ್ಮ ಇದು ಅನ್ನೋದು ಅವ್ರವ್ರ ಮನಸ್ಸಲ್ಲಿ ಉಟ್ಕೊಂಡಾಗ ಏನು ಮಾಡ್ತಾರೆ. ಅವ್ರು ಬೇಕು ಇವ್ರು ಬೇಕು, ಅವ್ರು ಲಾಂಚ್ಬೇಕು ಇವ್ರು ಲಾಂಚ್ಬೇಕು ಅನ್ನೋದು ಇರಬೇಕಲ್ಲ. ಎಲ್ಲರಿಗೂ ಇರ್ಬೇಕು, ಒಬ್ರಿಗಿದ್ರೆ ಸಾಕಲ್ಲ ಅದು. ಅವ್ರೀಗ ನಮ್ಮ ಬದುಕು ನಮ್ಮ ಸಂಸಾರ ನಾವು ಅಷ್ಟೇ, ಇನ್ನು ಯಾರು ಬೇಡ ಅನ್ನೋ ಥರದಲ್ಲಿರೋರಿಗೆ ಏನು ಮಾಡೋಕ್ಕಾಗಲ್ಲ. ಅವ್ರು ಇರುವಷ್ಟಕ್ಕೆ ನೆಮ್ಮದಿಯಾಗಿದ್ದೀವಿ ಅಷ್ಟೇ ಅಲ್ವಾ ಆಂಟಿ? ಅದೇ ಬೇಕಾಗಿರೋದಲ್ವಾ? ಸ್ವಲ್ಪ ಯಾರಾದ್ರೂ ಗೊತ್ತಿರೋ ನಿಮ್ಗೆ ದೊಡ್ಡವಾಗಂಗ ನಾನು ಕಳಿಸ್ಬೇಕು ಅಂತ. ಓ ಇನ್ನೇನು ಎಕ್ಸಾಮ್ ಹತ್ರ ಬಂತು. ನಿಮ್ಮ ಮಾತು ಕೇಳಲ್ವಾ ಅಂಕಲ್ ಮಕ್ಕಳು? ಇರ್ಬೇಕಂದ್ರೆ ಮಾತಾಡ್ತಾರೆ. ಹಾ, ನಿನ್ಗೇನು ಗೊತ್ತಾ ಸುಮ್ಮನೆ ಕೂತು ಅಂತಾರೆ. ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ನಮ್ಮಂಗೆ ಆದ್ಮೇಲೆ ಅವ್ರಿಗೂ ನಮ್ಮಂಗೆ ಸಂಸಾರ ಹೊತ್ಕೊಂಡು ನಾವ್ ಹೆಂಗೆ ಈಗ ಅವ್ರಿಗೆ ಸಾಕ್ತಾ ಇದೀವಿ, ಹಂಗಾದ್ಮೇಲೆ ಅವ್ರಿಗೂ ಗೊತ್ತಾಗುತ್ತೆ ಅಷ್ಟೇ. ಅದುವರೆಗೂ ಗೊತ್ತಾಗಲ್ಲ. ಸಮಯ ಮೀರೋಗ್ಬಿಟ್ಟಿರುತ್ತೆ ಅಷ್ಟೇ. ನೀವು ಓದ್ರಲ್ಲ ಹಂಗೆ ಹಿಂಗೆ ಅವ್ರು ಹಂಗವ್ರೆ ಅಂದ್ರೆ ನೀನ್ ಓದ್ಬೇಕಾಯ್ತು ಅವ್ರು ಹೇಳ್ತಿಲ್ಲ ಅಂತಾರೆ. ನಿಮಗೇನೆ ಓದ್ರಿ ಚೆನ್ನಾಗಿ, ಅವ್ನು ನೋಡಿ ಬುದ್ಧಿ ಕಲೀರಿ ಅಂದ್ರೆ ನೀನ್ ಯಾಕೆ ಓದ್ಲಿಲ್ಲ, ಅವ್ನು ಓದಿದ್ನ ನೀನ್ ಯಾಕೆ ಓದ್ಲಿಲ್ಲ ಅಂತಾರೆ. ಹಾಗೇನು ಹೇಳೋಕ್ಕಾಯ್ತೈತೆ ನಾವು? ಸರ ಮಾತಾಡ್ಸ್ತಾರ? ಹಂಗೆ ಮಾತಾಡ್ತಾರ ಬಂದವರು? ಮಾತಾಡಲ್ಲ. ಸರಿ ಆರಾಮ ಮಾತಾಡಿ. ನಾನು ಒಂದು ಲೈಟ್ ತಗೊಂಡಿದ್ದೆ, ಕೊಡ್ತೀನಿ ನಿಮಗೆ. ಚೆನ್ನಾಗಿ ಬೆಳಕ್ ಬರುತ್ತೆ, 5 ವರ್ಷ ಗ್ಯಾರಂಟಿ ಇದೆ. ಈ ಕಡೆಯಿಂದ ಗಿಫ್ಟ್ ನಿಮ್ಗೆ ಇದು. ಇಷ್ಟು ತನಕ ಮಾತಾಡಿದ್ದೀನಿ. ಮನೆ ತಗೋತಾರೆ ಅಂತ ತಗೊಳ್ಳಿ, ಪರವಾಗಿಲ್ಲ. ನಂಬರ್ ಬರ್ಕೊಡ್ತೀನಿ. ಆಮೇಲೆ ಹುಮ್ಮೆ ಅಲ್ವಾ, ಬಂಡೆ ಮಾತಾಡಿ ದೇವಸ್ಥಾನಕ್ಕೆ ಹೋಗಿದ್ದೆ, ಸೀರೆ ತಗೊಂಡೆ, ನಿಮಗೆ ಕೊಡ್ಬೇಕು ಅನಿಸ್ತು. ಸಾಕು, ಇನ್ನೊಂದಿನ ಬನ್ನಿ, ಪ್ರೀತಿ ವಿಶ್ವಾಸ ಉಳ್ಕೊಳ್ಳಿ. ಅಷ್ಟೊಂದೆಲ್ಲ ಬೇಡ, ನೀವು ಬಂದು ಅಮ್ಮಂದು ಒಳ್ಳೇದಾಗುತ್ತೆ, ಇವತ್ತಿಂದ ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಅನ್ಕೊಳ್ಳಿ.
ಗಿಫ್ಟ್ ಏನಿದ್ವಲ್ಲ ನಮ್ಮ ಹತ್ರ ಇಷ್ಟ ತನಕ ಮಾತಾಡಿದಿರಲ್ಲ, ಇನ್ನೊಂದ್ಸತಿ ನೆನ್ಪು ಮಾಡ್ಕೊಂಡು ಮಾತಾಡ್ಸಿದ್ರೆ ಸಾಕು. ಫೋನ್ ನಂಬರ್ ಅಂತ ಬರ್ಬಿಟ್ಟು ಆಯ್ತು. ನಿಮ್ಮ ಹೆಸರು ಗಿರಿಜಾ. ಅದಕ್ಕೆ ನಿಮ್ಮ ಹತ್ರ ಮಾತಾಡೋದಾ ಒಂದು ಆ? ಫೋನ್ ನಂಬರ್ ಕೊಟ್ಬಿಡಿ. ಆಯ್ತು, ಮಾತಾಡೋಣ. ಯಾವಾಗಾರು ಆಮೇಲೆ ಅಕ್ಕಿ ತಗೊಂಡಿದೀನಿ, ಅಕ್ಕಿ ಕೊಡ್ತೀನಿ. ಆದ್ರೂ ಮೇಡಮ್ ನಮ್ಗೆ ಅವೆರಡು ಕೊಟ್ಟಿದ್ದೀರಿ, ಇಸ್ಕೊಂಡಿದ್ದೀವಿ, ಖುಷಿಯಿಂದ ಏನಂಕಲ್? ಈಗ ತಾಯಿ ಒಳ್ಳೇದ್ ಮಾಡ್ಲಿ. ಅಷ್ಟೇ, ಏನು ಗೊತ್ತಿಲ್ಲ, ನನಗೆ ಕೊಡ್ತಾ ಇದ್ದೀರಿ, ಇಸ್ಕೊತಾ ಇದ್ದೀನಿ. ಒಳ್ಳೇದಾಗ್ಲಿ ಅಂತಾನೆ ನಿಮಗೆ ಕೊಡ್ತಿರೋದು. ನಾವು ಎಸಿ ಮದುವೆ ಮಾಡಿದ್ರು. 16 ವರ್ಷಕ್ಕೆ ಮದುವೆ ಮಾಡಿದ್ರ, 20 ವರ್ಷಕ್ಕೆ 3 ಮಕ್ಕಳಾಗಿ. ಎಷ್ಟು ವರ್ಷ ಅವ್ರಿಗೆ? ಅವ್ರಿಗೆ 50 ವರ್ಷ ಆಗಿದೆ. ಈಗ ನಿಮಗೆ ಎಷ್ಟು ವರ್ಷ ಹೇಳಿ? ನಾನು 45. 9 ವರ್ಷ ಡಿಫ್ರೆನ್ಸ್. ಎಷ್ಟಾರು ಡಿಫ್ರೆನ್ಸ್ ಇರ್ಲಿ, ನೀವು ಹೊಂದ್ಕೊಂಡು ಹೋಗಿ ಪ್ರೀತಿಯಿಂದ ನೆಮ್ಮದಿಯಾಗಿ ಚೆನ್ನಾಗಿದ್ದೀರಾ, ಅದೇ ಇಂಪಾರ್ಟೆಂಟ್. ಅದೊಂದ್ರಲ್ಲಿ ಮಾತ್ರ ಚೆನ್ನಾಗಿದೆ. ಅದರಲ್ಲಿ ಗಂಡ ಹೆಂಡತಿರು ಅಡ್ಜಸ್ಟ್ಮೆಂಟು, ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಸಂಸಾರ ಮತ್ತೆ ಅದರಲ್ಲೂ ಚೆನ್ನಾಗಿ ದೇವರು ಇಲ್ಲಿವರೆಗೂ ಚೆನ್ನಾಗಿ ಮಾಡುತ್ತೆ. ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗಲಿಲ್ಲ. ಬೆಂಗಳೂರಿಗೆ ಬಂದಾಗ ₹1, ₹1,000 ಅಂದರೆ ನಮ್ಗೆ ಅದೇ 1 ಕೋಟಿ ಇದ್ದಂಗೆ ಅನಿಸ್ತು ಬೆಂಗಳೂರಿಗೆ ಬಂದಾಗ. ಎಷ್ಟಾಯ್ತು? ನಾವು ಹಂಗಾರೆ ಏನು ಇಸ್ಕೊಳ್ಳಲ್ಲ. ಏನು ಕೊಡ್ತೀನಿ ಅಂದರೆ ಈಗ ಅವೆಲ್ಲ ಕೊಟ್ಟಿರೋದು ಹೇಳ್ಕೊಂತೀವಿ. ಎಷ್ಟಾಯ್ತು ಅಂತ ನಂದು? ನಾನು 2 ಒಂದು ಗೊತ್ತೇ ಇಲ್ಲ. ಎಂತದೂ ಇಲ್ಲ. ಕೊಡ್ಬೇಕು ಅನ್ಸುತ್ತೆ, ಕೊಡ್ತೀನಿ. ಆದ್ಮೇಲೆ ನಾವೇ ತೀರ್ಸುವ. ಗುಣ ಏನ್ ಬೇಡ, ನನ್ ಬಂದಾಗ ನನ್ನ ಪ್ರೀತಿಯಿಂದ ಹಿಂಗೆ ಮಾತಾಡ್ತೀನಿ ಸಾಕು. ಅಲ್ಲ, ಮಾತಾಡ್ತೀವಿ, ಒಬ್ರಿಗೆ ಅನ್ಸ್ಬೇಕು, ಪ್ರೀತಿ ಮಗಳು ಅನ್ಕೋತೀರೋ ಇಲ್ಲ ಏನ್ ಅನ್ಕೋತೀರೋ ನಿಮಗ್ ಬಿಟ್ಟಿದ್ದು. ನಮ್ಮ ತಂಗಿಗೆ ಎಲ್ಲ ನೋಡಿ ಅವೆಲ್ಲ ಹೆಲ್ಪ್ ಮಾಡ್ತಾರೆ. ಇದುವರೆಗೂ ಯಾರು ತಾವು ಇಸ್ಕಲಿಲ್ಲ, ನಾವು ಯಾರು ಕೊಟ್ಟಿಲ್ಲ ನಮ್ಗೆ. ಅದೇ ಫಸ್ಟ್ ನಾವು ಯಾರಿಗೂ ಕೊಟ್ಟಿಲ್ಲ, ಯಾರು ತಾವು ಇಸ್ಕೊಂಡಿಲ್ಲ. ಇದೆಲ್ಲ ಇಸ್ಕೊತಾನೆ ಏನಾಗೋದೇ ಗೊತ್ತಾಯ್ತು ನಮಗೆ. ಯಾರು ಇದೆಲ್ಲ ಕೊಟ್ಟಿಲ್ಲ. ಯಾರು ಒಬ್ರು ಇದುವರೆಗೂ ನಾನು ಯಾರು ಕೈ ಇಸ್ಕೊಂಡಿಲ್ಲ. ಕೊರೋನಾದಲ್ಲಿ ಯಾರೋ ಒಬ್ರು ಅದ್ಭುತ ಕೇಳಿದ್ರು, ಅವೇನು ಕೆಲಸ ಬನ್ನಿ ಅಂತ ನಾನು ಕೊಟ್ಟೆ ಕೇಳೋಣ. ಚೆನ್ನಾಗಿಲ್ಲ, ನೀವಿಬ್ರು ತಗೊಳ್ಳಿ. ಮನಸ್ಸು ಚೆನ್ನಾಗಿದೆಯಲ್ಲ, ಬನ್ನಿ ಸಾಕು. ದೇವ್ರು ಬಂದು ನನಗೆ ಎಲ್ಲ ಮಾಡ್ಬಿಟ್ಟು ಇದ್ದೀರಿ. ಆ ಬಂಡಿ ಕಾಳಮ್ಮನೆ ಕಳಿಸಿದಾಳೆ ನನಗೆ. ಯಾವ್ದು ಬೇಡ ನನಗೆ, ಅದ್ ಪಾಪ ನಿಮ್ಗೆ ವ್ಯಾಪಾರಕ್ಕಾರ ಉಪಯೋಗ ಆಗುತ್ತೆ. ಅದೆಲ್ಲ ನನಗೆ ತುಂಬ ಕಳಿಸ್ತೀರ. ಎಲ್ಲ ಮಾತಾಡಿ ಸ್ವಲ್ಪ ಇದ್ರಲ್ಲಿ ಆಸ್ತಿ ಖುಷಿ ನಮಗೆ. ನಮ್ಮ ಜೊತೆ ಯಾರು ಇರ್ತಾರೆ ಈ ಥರ